ಕಥನಕಾರ ಅದು ಸೂರ್ಯ ಮುಳುಗ್ತಾ ಇದ್ದ ಸಮಯ. ಇಡೀ ಆಕಾಶಕ್ಕೆ ಕೇಸರಿ ಬಣ್ಣ ಬಳಿದ ಹಾಗೆ. ಮನೆಯ ಜಗುಲಿ ಮೇಲೆ ಅಜ್ಜನ ತೋಳಿನಲ್ಲಿ ಆರಾಮವಾಗಿ ಕೂತಿದ್ದ ಮೊಮ್ಮಗನ ಕಣ್ಣುಗಳು ಆಕಾಶದಲ್ಲಿ ಒಂದೊಂದಾಗಿ ಮೂಡ್ತಿದ್ದ ನಕ್ಷತ್ರಗಳನ್ನೇ ನೋಡ್ತಾ ಇದ್ದವು. ಆ ನಿಶ್ಶಬ್ದವನ್ನ ಒಂದು ಪುಟಾಣಿ ಕುತೂಹಲದ ಪ್ರಶ್ನೆ ಮೊರೆಯಿತು. ಮಗು ಅಜ್ಜ, ಈಗ ನೋಡಿ, ನಾವು ಏನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಪರ ಮಾತಾಡೋಕೆ ಲಾಯರ್ ಇರ್ತಾರಲ್ವಾ? ಹಂಗೆ ನಮ್ಮ ಇಡೀ ರಾಜ್ಯ ಸರ್ಕಾರ ಇದೆಯಲ್ಲ, ಅದಕ್ಕೂ ಯಾರಾದ್ರೂ ಲಾಯರ್ ಇರ್ತಾರಾ? ಸರ್ಕಾರನೂ ತಪ್ಪು ಮಾಡುತ್ತಾ? ಹಾ, ಹೌದು ಕಂದ, ಎಂಥ ಒಳ್ಳೆ ಪ್ರಶ್ನೆ ಕೇಳ್ದೆ ನೋಡು. ನಮ್ಮ ರಾಜ್ಯ ಸರ್ಕಾರಕ್ಕೂ ಒಬ್ರು ಲಾಯರ್ ಇದ್ದಾರೆ. ಆದ್ರೆ ಅವರು ಸುಮ್ನೆ ಸಾಮಾನ್ಯ ಲಾಯರ್ ಅಲ್ವಲ್ಲ, ಅವರು ಇಡೀ ರಾಜ್ಯದ ಕಾನೂನಿನ ಕಾವಲುಗಾರ. ಅಂದ್ರೆ ರಾಜ್ಯದ ಅತೀ ದೊಡ್ಡ ಕಾನೂನು ಅಧಿಕಾರಿ. ಕಥನಕಾರ ಅಜ್ಜನ ಆ ಒಂದೇ ಒಂದು ಮಾತು ಆ ಮಗುವಿನ ಮನಸ್ಸಲ್ಲಿ ಒಂದು ದೊಡ್ಡ ಜ್ಞಾನದ ಬಾಗಿಲನ್ನೇ ತೆರೆದುಬಿಡ್ತು. ರಾಜ್ಯದ ಆ ದೊಡ್ಡ ವಕೀಲರು ಅವರ ಕಥೆಯನ್ನ ಅಜ್ಜ ಹೀಗೆ ವಿವರಿಸೋಕೆ ಶುರು ಮಾಡಿದ್ರು. ಅವರನ್ನ ನಾವು ಇಂಗ್ಲಿಷಲ್ಲಿ ಅಡ್ವೊಕೇಟ್ ಜನರಲ್ ಅಂತ ಕರೀತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ರಾಜ್ಯದ ಮಹಾನ್ಯಾಯವಾದಿ. ಅವರೇ ನಮ್ಮ ಸರ್ಕಾರಕ್ಕೆ ಕಾನೂನಿನ ಬಗ್ಗೆ ಸಲಹೆ ಕೊಡೋರು. ನೋಡು, ಸರ್ಕಾರಕ್ಕೆ ಕಾನೂನಿನ ಬಗ್ಗೆ ಏನಾದ್ರೂ ಗೊಂದಲ ಆದ್ರೆ ಇವರೇ ಅದಕ್ಕೆ ದಾರಿ ತೋರ್ಸೋದು, ದಾರಿದೀಪದ ಹಾಗೆ. ಹೌದಾ ಅಜ್ಜ? ಹಾಗಾದ್ರೆ ಯಾರ್ ಬೇಕಾದ್ರೂ ಆಗ್ಬೋದಾ ಆ ದೊಡ್ಡ ಲಾಯರು? ನಾಳೆ ನಾನು ಆಗ್ಬೋದಾ? ಖಂಡಿತ ಆಗ್ಬೋದು ಕಂದ, ಯಾಕಾಗ್ಬಾರ್ದು? ಆದ್ರೆ ಅದಕ್ಕೆ ಕೆಲವು ವಿಶೇಷ ಅರ್ಹತೆಗಳು ಬೇಕಾಗತ್ತೆ. ಯಾಕಂದ್ರೆ ಆ ಹುದ್ದೆಯ ಜವಾಬ್ದಾರಿ ಅಷ್ಟೊಂದು ದೊಡ್ಡದು. ನಮ್ಮ ಸಂವಿಧಾನದಲ್ಲಿ ಅದರ 165ನೇ ವಿಧಿಯಲ್ಲಿ ಏನಂತ ಹೇಳಿದರೆ ಗೊತ್ತಾ? ಹೈಕೋರ್ಟ್ ಜಡ್ಜ್ ಆಗೋಕೆ ಏನೆಲ್ಲ ಅರ್ಹತೆ ಬೇಕೋ ಅದೆಲ್ಲ ಇವರಿಗೂ ಇರ್ಬೇಕು ಅಂತ. ನೀನೇ ಯೋಚನೆ ಮಾಡು, ಆ ಸ್ಥಾನ ಎಂಥ ದೊಡ್ಡದು ಅಂತ. ನೋಡು, ಮೊದಲ್ನೇದಾಗಿ ಅವರು ನಮ್ಮ ಭಾರತ ದೇಶದ ಪ್ರಜೆಯಾಗಿರಬೇಕು. ಆಮೇಲೆ ಅವರಿಗೆ 10 ವರ್ಷಗಳ ಕಾಲ ಜಡ್ಜ್ ಆಗಿ ಕೆಲಸ ಮಾಡಿದ ಅನುಭವ ಇರಬೇಕು. ಒಂದು ವೇಳೆ ಅದೂ ಇಲ್ಲ ಅಂದ್ರೆ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ಲಾಯರ್ ಆಗಿ ಕೆಲಸ ಮಾಡಿರ್ಬೇಕು. ಈ ಎರಡರಲ್ಲಿ ಒಂದಾದ್ರೂ ಇರ್ಲೇಬೇಕು. ಆಗ ಮಾತ್ರ ಅವರನ್ನ ಆ ದೊಡ್ಡ ಹುದ್ದೆಗೆ ತಗೋತಾರೆ. ಕಥನಕಾರ ಮಗುವಿನ ಕುತೂಹಲಕ್ಕೆ ಒಂದು ಮಿತಿನೇ ಇರ್ಲಿಲ್ಲ. ಸರಿ, ಇಷ್ಟೆಲ್ಲ ಅರ್ಹತೆ ಇರೋ ಅಷ್ಟು ದೊಡ್ಡ ಲಾಯರ್ ಅವರ ಮುಖ್ಯವಾದ ಕೆಲ್ಸವಾದ್ರೂ ಏನು ಅಂತ ಅಜ್ಜನನ್ನ ಕೇಳೇಬಿಡ್ತು. ಅಜ್ಜ, ಅವರ ಮುಖ್ಯ ಕೆಲಸಗಳನ್ನ ನಾವು ಸುಲಭವಾಗಿ 3 ಭಾಗ ಮಾಡ್ಬೋದು ಕಂದ. ಮೊದಲ್ನೇದು, ಸರ್ಕಾರಕ್ಕೆ ಕಾನೂನಿನ ಬಗ್ಗೆ ಸಲಹೆ ಕೊಡೋದು. ಅಂದ್ರೆ ಏನಾದ್ರೂ ಹೊಸ ರೂಲ್ಸ್ ತರಬೇಕಾದ್ರೆ ಇದು ಸರಿನಾ ತಪ್ಪಾ ಅಂತ ಹೇಳೋದು. ಎರಡನೇದು, ನಮ್ಮ ರಾಜ್ಯದ ರಾಜ್ಯಪಾಲರು ಇರ್ತಾರಲ್ವಾ, ಅವರು ಹೇಳಿದ ಕಾನೂನಿನ ಕೆಲ್ಸಗಳನ್ನ ಮಾಡೋದು. ಇನ್ನು ಮೂರನೇದು, ನಮ್ಮ ಸಂವಿಧಾನನೇ ಅವರಿಗೆಂತ ಕೆಲವು ಜವಾಬ್ದಾರಿಗಳನ್ನ ಕೊಟ್ಟಿದೆ, ಅದನ್ನ ಸರಿಯಾಗಿ ಮಾಡ್ಕೊಂಡು ಹೋಗೋದು. ಓ, ಹಾಗಿದ್ರೆ ಅವ್ರನ್ನ ಯಾರು ಸೆಲೆಕ್ಟ್ ಮಾಡೋದು ಅಜ್ಜ? ಮತ್ತೆ ಅವರು ಎಷ್ಟು ವರ್ಷ ಆಫೀಸಲ್ಲಿರ್ತಾರೆ? ಅವರನ್ನ ನೇಮಕ ಮಾಡೋದು ನಮ್ಮ ರಾಜ್ಯದ ಮುಖ್ಯಸ್ಥರು, ಅಂದ್ರೆ ಗವರ್ನರ್. ಕನ್ನಡದಲ್ಲಿ ರಾಜ್ಯಪಾಲರು ಅಂತೀವಲ್ಲ, ಅವರು. ಸರ್ಕಾರ ಯಾರ ಹೆಸರನ್ನ ಹೇಳುತ್ತೋ ಅವರನ್ನ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ. ನೋಡು, ಅವರ ಅಧಿಕಾರಕ್ಕೆ ಇಷ್ಟೇ ವರ್ಷ ಅಂತ ಏನೂ ಫಿಕ್ಸ್ ಆಗಿಲ್ಲ. ರಾಜ್ಯಪಾಲರಿಗೆ ಅವರ ಮೇಲೆ ನಂಬಿಕೆ ಇರೋವರೆಗೂ ಅವರು ಕೆಲ್ಸದಲ್ಲಿ ಇರ್ತಾರೆ. ನಮ್ಮ ಸಂವಿಧಾನದಲ್ಲಿ ಇದಕ್ಕೊಂದು ವಿಶೇಷ ಪದಾನೇ ಇದೆ, ರಾಜ್ಯಪಾಲರ ಇಷ್ಟಪರ್ಯಂತ ಅಂತ. ಇದರ ಅರ್ಥ ಏನು ಅಂದ್ರೆ, ಸಾಮಾನ್ಯವಾಗಿ ಒಂದು ಸರ್ಕಾರ ಬದಲಾದಾಗ ಅವರೂ ಕೂಡ ರಾಜೀನಾಮೆ ಕೊಟ್ಟು ಹೊಸಬರಿಗೆ ಜಾಗ ಬಿಟ್ಕೊಡ್ತಾರೆ. ಕಥನಕಾರ ಅಜ್ಜ ಹೇಳ್ತಿದ್ದ ಒಂದೊಂದು ಮಾತು ಕೂಡ ಆ ಮಗುವಿನ ಮನಸ್ಸಲ್ಲಿ ಆಳವಾಗಿ ಬೇರೂರ್ತಾ ಇತ್ತು. ಓ, ಇದು ಸುಮ್ಮನೆ ಒಂದು ಕೆಲಸ ಅಲ್ಲ, ಒಂದು ಹುದ್ದೆ ಅಲ್ಲ. ಬದಲಿಗೆ ಇದು ನಮ್ಮ ಇಡೀ ರಾಜ್ಯದ ಕಾನೂನು ವ್ಯವಸ್ಥೆಗೆ ಒಂದು ದೊಡ್ಡ ಆಧಾರ ಸ್ತಂಭ ಅನ್ನೋದು ನಿಧಾನವಾಗಿ ಅರಿವು ಬರ್ತಾ ಇತ್ತು. ಹೌದು ಕಂದ, ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ. ಅಡ್ವೊಕೇಟ್ ಜನರಲ್ ಅಂದ್ರೆ ಅವರು ಬರೀ ಸರ್ಕಾರದ ಲಾಯರ್ ಮಾತ್ರ ಅಲ್ಲ, ಅವರು ಕೋರ್ಟಲ್ಲಿ ಸರ್ಕಾರದ ಪರವಾಗಿ ನಿಂತು ಮಾತಾಡ್ತಾರೆ. ಅವರು ಇಡೀ ರಾಜ್ಯದ ಕಾನೂನಿನ ಆತ್ಮಸಾಕ್ಷಿ ಇದ್ದಾಗೆ, ನಮ್ಮ ರಾಜ್ಯದ ಕಾನೂನಿನ ಧ್ವನಿ ಇದ್ದಾಗೆ. ಹಾಗಾದ್ರೆ ಈಗ ನೀನೇ ಹೇಳು, ನಮ್ಮ ರಾಜ್ಯದ ಈ ಕಾನೂನಿನ ಕಾವಲುಗಾರನ ಮಹತ್ವ ಎಷ್ಟು ದೊಡ್ಡದು ಅಂತ ನಿಂಗೆ ಅರ್ಥ ಆಯ್ತಾ? ಒಂದು ವೇಳೆ ಇಂಥ ಒಬ್ರು ಇಲ್ದೇ ಇದ್ರೆ ನಮ್ಮ ರಾಜ್ಯ ಸರಿಯಾದ ಕಾನೂನಿನ ದಾರಿಯಲ್ಲಿ ನಡೆಯೋಕ್ ಸಾಧ್ಯನಾ? ಸ್ವಲ್ಪ ಯೋಚ್ನೆ ಮಾಡ್ನೋಡಣ.